ಶಹಬಾಷ್ ಸಚಿವರೇ, ಏನಿದು ಡಾಕ್ಟ್ರೇ? ಸಹಜವಾಗಿ ನಾವು ಮಧ್ಯಾಹ್ನದಿಂದ ಈ ಒಂದು ಬೆಳವಣಿಗೆಯನ್ನು ನೋಡಿದಾಗ ಸುವರ್ಣ ನ್ಯೂಸ್ ಕೊಟ್ಟಂಥ ಒಂದು ಕ್ರೆಡಿಟ್ ಆರೋಗ್ಯ ಸಚಿವರಿಗೆ ಶಹಬಾಷ್ ಸಚಿವರೇ ಅಂತ. ಸ್ವತಃ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರೇ ಸುವರ್ಣ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಲಭ್ಯರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮಗೆ ಶಹಬಾಷ್ ಯಾಕೆ ಹೇಳಿದ್ದೀವಿ ಅನ್ನೋದನ್ನು ನಾವು ಕ್ಲಾರಿಫೈ ಮಾಡಿಬಿಡ್ತೀವಿ. ಸಹಜವಾಗಿಯೇ ಇದು ಕೇವಲ ಆರೋಗ್ಯ ಇಲಾಖೆ ಅಂತಲ್ಲ, ಸರ್ಕಾರದ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲವು ನ್ಯೂನತೆಗಳನ್ನು ಹಿಡಿದುಕೊಂಡೇ ರಾಜೀನಾಮೆಯ ಅಸ್ತ್ರವನ್ನು ಮುಂದಿಟ್ಟುಕೊಂಡಾಗ ಸರ್ಕಾರ ಬಗ್ಗುವುದು ಸಹಜ ಅನ್ನುವಂಥ ಸ್ಥಿತಿ ಬಂದಿದೆ. ಆದರೆ ಪರಿಸ್ಥಿತಿಯನ್ನು ಎದುರಿಸ್ತೀನಿ ಅನ್ನುವಂಥ ಒಂದು ದಿಟ್ಟತನವನ್ನು ತೋರಿದ ಅಪರೂಪದ ರಾಜಕಾರಣಿ ಅಥವಾ ಅಪರೂಪದ ಸಚಿವರು ತಾವು. ಸೊ ಹಾಗಾಗಿ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತೂ ಕೂಡ ಅದನ್ನು ಎದುರಿಸ್ತೀವಿ ಅಂದಾಗ ನಿಮಗೆ ಶಹಬಾಷ್ ಅಂತ ಹೇಳ್ತಿದ್ದೀವಿ. ಧನ್ಯವಾದಗಳು. ಮೊದಲ ಪ್ರಶ್ನೆ, ಎಲ್ಲರ ಒಂದು ಕುತೂಹಲದ ಪ್ರಶ್ನೆ. ಈಗ ರಾಜೀನಾಮೆಯನ್ನು ಸ್ವೀಕಾರ ಮಾಡಿದ್ದೀರಿ, ಅದನ್ನು ಅಂಗೀಕರಿಸ್ತೀರಾ? ಅಂಗೀಕರಿಸೋದಾದರೆ ಯಾವಾಗ? ಈಗ ಮೊನ್ನೆ ತಾನೇ 24 ತಾರೀಕಿಗೆ ನಾನು ಅವ್ರ ಜೊತೆ ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ 14 ಬೇಡಿಕೆಗಳಲ್ಲಿ 14 ಬೇಡಿಕೆಗಳನ್ನು ನಾವೇ ಅವ್ರನ್ನ ಬೇಡಿಕೆ ಮಾಡೋ ಮುಂಚೆಯೇ, ಯಾಕೆ ವೈದ್ಯರು ಸಿಬ್ಬಂದಿವರೆಗೂ ನಮ್ಮ ಕುಟುಂಬಸ್ಥರು, ನಾವು ಅವರಿಂದ ಕೆಲಸ ಮಾಡಿಸೋದಲ್ಲ, ಅವ್ರಿಗೆ ಇರುವಂಥ ಸವಲತ್ತನ್ನು ಕೊಡಬೇಕು, ಹಿಂದೆ ಅದು ಲೋ ಸರಿಪಡಿಸಬೇಕು ಉದ್ದೇಶದಿಂದ ಅವ್ರ ಬೇಡಿಕೆ ಸಲ್ಲಿಸುವ ಮುಂಚೆ ನಾವೆಲ್ಲ 10 ಬೇಡಿಕೆಗಳನ್ನು ನಾವು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿ ಮುಂದಿನ ಪ್ರೋಸೆಸ್ ಆಗಿ ಬರ್ತದೆ. ಕೆಲವೊಂದು ಕಾನೂನು ವ್ಯಾಪ್ತಿಯವರು ಇಟ್ಟುವಂಥದ್ದು ಕೆಲವು ವಿಚಾರಗಳಲ್ಲಿ ನಮಗೆ ಆಗದಿರುವುದು ಅಂತ ಹೇಳಿದೆ. 28 ಅಥವಾ ಅದರ ನಂತರ ಮುಖ್ಯಮಂತ್ರಿ ಕೂತ್ಕೊಂಡು ಚರ್ಚೆ ಮಾಡುವ ಎಲ್ಲ ವಿಚಾರಗಳು ಒಪ್ಪಿಕೊಂಡು ನಾನು ನಮ್ಮ ಜೊತೆ ಮೀಟಿಂಗ್ ಮಾಡ್ತೇವೆ ಅಂತ ಹೇಳಿ ಹೊರಗೆ ಹೋದವರು ಅಲ್ಲಿ ಪರಸ್ಪರ ಚರ್ಚೆ ಮಾಡೋ ಮುಂಚೆ ಇನ್ನಿತರ ಸಂಘದ ಸದಸ್ಯರ ಪಡ್ಕೊಳ್ಳೋ ಮುಂಚೆ ಅದು ವಿಫಲವಾಗಿದೆ ಅಂತ ಮಾತನ್ನು ಕೊಟ್ಟರು. ತದನಂತರ ಬಹುಶಃ ನಮ್ಮನ್ನು 26 ಮುಂಚೆ ಮುಖ್ಯಮಂತ್ರಿ ಭೇಟಿಯಾಗಬೇಕು, ಬಹುಶಃ ಬನಾನೆ ಭೇಟಿಯಾದ ಮಾತ್ರ ಸಾಕಾಗುವುದಿಲ್ಲ. ಇವತ್ತು ಅದನ್ನು ನೋಡಿಕೊಂಡು ನಾವು ಚರ್ಚೆ ಮಾಡೋ ಸಮಯ ಅವಕಾಶ ಬೇಕಾಗ್ತದೆ. 28ಗೆ ನಮಗೆ ಆಲ್ರೆಡಿ ಮೀಟಿಂಗ್ ಇದೆ, ಅದಕ್ಕೆ ನೀವು ಬನ್ನಿ, ಅದರ ಜೊತೆಯಲ್ಲಿ ನಾವು ಚರ್ಚೆ ಮಾಡೋ ಮಾತನ್ನು ಕೂಡ ಹೇಳಿದೆ. ಅದು ಒಪ್ಪಲಿಲ್ಲ. ಬಹುಶಃ ಇವತ್ತು ಬೆಳಿಗ್ಗೆ ಅವರು ಕೊಟ್ಟಿದ್ದಾರೆ. ಮಧ್ಯಾಹ್ನ ಬೆಳಿಗ್ಗೆ 11 ಗಂಟೆಗೆ ಕೊಡ್ತಾರಂತ ಹೇಳಿದರು. ನಾವು 11 ಗಂಟೆಗೆ ಯಾರು ಕೊಡ್ತೀರಾ ಅಂತ ಕೇಳುವಾಗ ಬಹುಶಃ ಇನ್ನೂ ಕೂಡ ಬರಲಿಲ್ಲ. 12 ಗಂಟೆಗೆ ನೋಡುವಾಗ ಕೂಡ 12 ಗಂಟೆ ಯಾರು ಕೂಡ ಕೊಡಲಿಲ್ಲ. 1 ಗಂಟೆಗೆ ಕೊಟ್ಟಿದ್ದಾರೆ ಅಂತ ಕೇಳುವಾಗ 1 ಗಂಟೆಗೆ ಕೂಡ ಕೊಡಲಿಲ್ಲ. 2 ಗಂಟೆಗೆ ಕೂಡ 2 ಗಂಟೆ ತನಕ ಯಾರು ಕೂಡ ಸ್ಪಷ್ಟವಾಗಿ ಕೊಟ್ಟಂಥ ವಿಚಾರ ಇಲ್ಲ. ಮತ್ತು ನಾವು ಹೇಳಿದ್ದೆವು ಬಹುಶಃ ವೈಯಕ್ತಿಕವಾಗಿ ಬಂದು ಕೊಡಬೇಕು ಗುಂಪಲ್ಲಿ. ಯಾಕಂತ ಹೇಳಿದರೆ ನನಗೆ ಭಾಳಷ್ಟು ಫೋನ್ ಕರೆಗಳು ಮತ್ತು ಮಾಹಿತಿಗಳು ಬಂದದ್ದು ಹೇಗಂತ ಹೇಳಿದರೆ, ವೈದ್ಯರುಗಳು ಇವತ್ತು ಯಾರು ಚೆನ್ನಾಗಿ ಭಾಳಷ್ಟು ಜನ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರು ಬಹುಶಃ ಇವತ್ತು ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟುಕೊಂಡು ಬಹುಶಃ ಈ ಹಿಂದೆ ಪ್ರತಿಭಟನೆ ಮಾಡಿ ಅವ್ರಿಗೆ 3-4 ದಿವಸ ಸಂಬಳ ಕೂಡ ಸಿಕ್ಕಲಿಲ್ಲ, ಮತ್ತು ಹೈಕೋರ್ಟ್ ಕೂಡ ಸ್ಟ್ರಕ್ಚರ್ ಪಾಸ್ ಮಾಡಿತ್ತು, ಇನ್ನು ಮುಂದಕ್ಕೆ ಆಗೋದು ಬೇಡ ಅಂತ ಹೇಳಿ ಅವ್ರಿಗೆ ಯಾರು ಕೂಡ ಅಷ್ಟು ಮನಸ್ಸಿಲ್ಲ. ಆದರೆ ಇವರು ಕೆಲವರು ಹೋಗಿ ಬೈ ಫೋರ್ಸ್ ಆಗಿ ಅವರು ಸೈನ್ ತಗೊಳ್ಳೋದು, ಮತ್ತು ಅವರು ಸಂಘದವರು ಬಂದಾಗ ಕೊಡೋದು ಗೊತ್ತಿಲ್ಲ, ಮಿತ್ರರು ಕೇಳೋದು ಗೊತ್ತೊಂದು ಮನಸ್ಸಿಲ್ಲದ ಮನಸ್ಸನ್ನು ಹಾಕಿದವರು ಕೂಡ ಇದ್ದಾರೆ. ಸೊ ಇದೆಲ್ಲ ಇವತ್ತು ಎಷ್ಟು ಜನ ಬಂದಿದ್ದಾರೆ, ಇವತ್ತು ಬಂದದ್ದೆಲ್ಲ ಕೂಡ ಸ್ವಇಚ್ಛೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಸೊ ಇದು ನಮಗೆ ಸಂಜೆ ಆಗೋ ಗೊತ್ತಾಗ್ತದೆ ಎಷ್ಟು ಜನ ವೈಯಕ್ತಿಕವಾಗಿ ಬಂದು ಕೊಟ್ಟಿದ್ದಾರೆ, ಎಷ್ಟು ಜನ ಗುಂಪಲ್ಲಿ ಬೇರೆ ಜೊತೆ ಕಲಿಸಿದ್ದಾರೆ. ಸೊ ಇದನ್ನೆಲ್ಲ ನಾವು ಒಂದಕ್ಕೊಂದು, ಯಾಕೆ ಇವನು ಕೊಟ್ಟಂಥ ಉದ್ದೇಶ ಏನು, ಬೇಕಾ ಬೇಡವಾ, ಅಥವಾ ನಿಜವಾಗಿ ನನಗೆ ಬೇಡ ಅಂತ ಕೊಟ್ಟಿದ್ದಾರಾ, ಅಥವಾ ಅವರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಇದೆಯಾ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇದೆಯಾ, ಅವ್ರು ಹಿಂದೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಾ, ಸ್ಥಳೀಯ ಮಟ್ಟ ಪಂಚಾಯತ್ ಮತ್ತು ಸ್ಥಳೀಯ ಮೇಲೆ ಇವರಿಂದ ಕಂಪ್ಲೇಂಟ್ ಇದೆಯಾ ಇಲ್ವಾ, ಇದೆಲ್ಲ ನೋಡಿಕೊಂಡು ನಾವು ಹಂತವಾಗಿ ಕ್ರಮವನ್ನು ನಾವು ತೆಗೊಳ್ತೇವೆ. ಓಕೆ, ಅಂದರೆ ಯಾರ್ಯಾರು ಇವಾಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೋ ಆ ಎಲ್ಲ ರಾಜೀನಾಮೆಯನ್ನು ಪರಿಷ್ಕರಿಸಿ ನೀವು ಅಂಗೀಕಾರ ಮಾಡ್ತೀರಿ? ಪರಿಷ್ಕರಿಸಿ ಅವರು ಚರ್ಚೆ ಮಾಡಿ ಅಂಗೀಕರಿಸುವಂತ ಸಾಮೂಹಿಕವಾಗಿ ಅವ್ರು ಕೊಟ್ಟ ಹಾಗೆ ನೀವು ಅಂಗೀಕರಿಸಕ್ಕೆ ಹೋಗೋದಿಲ್ಲ? ಇಲ್ಲ, ಖಂಡಿತ. ಯಾಕೆಂತ ಹೇಳಿದ್ರೆ ಅದು ಕೆಲವು ಒತ್ತಡ ಮೇಲೆ ಕೊಟ್ಟಿರ್ತಾರೆ, ಕೆಲವು ಬೇರೆ ಬೇರೆ ಇವತ್ತು ಬಹುಶಃ 2 ಗಂಟೆ ತನಕ ಅವ್ರದ್ದು ಬೇರೆ ಬೇರೆ ವಿಚಾರಗಳಿತ್ತು. ಸೊ ಕಡೆ ಏನು ಕೂಡ ಆಗಲಿಲ್ಲ. ಬಹುಶಃ ಸರ್ಕಾರ ಇವತ್ತು ಅದಕ್ಕೆ ಅಲ್ಲೇ ತನ್ನ ಬಗ್ಗುವುದನ್ನು ತೀರ್ಮಾನ ಮಾಡಿದಾಗ ಬಹುಶಃ ಇವರು ತಗೊಂಡಿರ್ಬೋದು. ಅದು ಅವ್ರಿಗೆ ಅವರವರ ಪ್ರಜಾಪ್ರಭುತ್ವ ಹಕ್ಕಿದೆ. ಈಗ ಕೊಡುವ ತನಕದ ಅವ್ರ ನಿರ್ಧಾರ, ಕೊಟ್ಟ ತನಕ ನಂತರ ನಮ್ಮ ನಿರ್ಧಾರ. ಒಟ್ಟಿಗೆ 4,500 ಜನ ವೈದ್ಯರು ರಾಜೀನಾಮೆ ಕೊಡುವುದು ಅಂದರೆ ಅದು ಹುಡುಗಾಟದ ಮಾತಲ್ಲ, ಮತ್ತು ಆ ಪರಿಸ್ಥಿತಿಯ ಗಂಭೀರತೆಯನ್ನು ಕೂಡ ಅರ್ಥಕೊಳ್ಬೇಕಾಗಿದೆ. 4,500 ಜನರ ಆ ಒಂದು ಅನಿವಾರ್ಯತೆಯನ್ನು ನೀವು ತುಂಬಿಸೋಕೆ ಸಾಧ್ಯ? ಖಂಡಿತವಾಗಿಯೂ 4,500 ಜನ ಅವ್ರು ಕೊಡ್ಲಿಕ್ಕೆ ಹೋಗುದಿಲ್ಲ ನಮ್ಗೆ. ಯಾಕಂದ್ರೆ ಪ್ರತಿಯೊಂದು ವಿಚಾರ ಕೂಡ ದೂರದಿಂದ ನೋಡೋ ಏನೋ ಒಂದು ಕಾಣ್ತದೆ, ಬಹಳಷ್ಟು ಹತ್ತಿರ ಹೋದಾಗ ಏನು ಇಲ್ಲ ಅಂತ ಗೊತ್ತಾಗ್ತದೆ. ನಾವು ಬಹಳ ಹತ್ತಿರದಿಂದ, ಯಾಕಂತ ಹೇಳಿದ್ರೆ ಬಹಳ ಪ್ರತಿಭಟನೆ ಈ ರೀತಿಯದನ್ನೆಲ್ಲ ನಾವು ಕೂಡ ಪ್ರತಿಭಟನೆ ಮಾಡಿ ಮೇಲೆ ಬಂದವರು.
ಸೊ ನಾವು ಯಾವಾಗಲೂ ಕೂಡ ನಮ್ಮ ವಿದ್ಯಾರ್ಥಿ ಸಮುದಾಯ ಮಿತ್ರರು ನಾವು ಬಲಿಪಶು ಮಾಡುವಂಥದ್ದು ಕೇಸ್ ಆಗಿ ಮಾಡೋದು ನಾವು ಮಾಡಲಿಲ್ಲ. ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಒಂದು ಕೊಂಡಿಯಾಗಿ ನಿರ್ವಹಿಸ್ತಿದ್ದೆವು. ಸೊ ನಾವು ಹತ್ತಿರ ಹೋದಾಗ ಅಷ್ಟು ಇದು ಇಲ್ಲ. ಇವತ್ತು ಅಷ್ಟಿದ್ರೆ ಬೆಂಗಳೂರಿನಲ್ಲಿ ಹಲವಾರು ಈಗ ಕಾಲೇಜ್ ಆಸ್ಪತ್ರೆಗಳು ನಡೀತಾ ಇದೆ, ಚೆನ್ನಾಗಿದೆ. ಮಂಗಳೂರಿನ ಗುಲ್ಬರ್ಗದವರೆಗೆ ಬರ್ಲಿಕ್ಕೆ ಆಗಲಿಲ್ಲ, ಕಷ್ಟ ಅಂತ ಹೇಳ್ಬೋದು. ಬೆಂಗಳೂರಿನವ್ರಿಗೆ ಭಾಳ ದೂರ ಇಲ್ಲಲ್ಲ. ಇವತ್ತು ನನಗೆ ಶಿಡ್ಲಘಟ್ಟದ ಮೆಸೇಜ್ ನಾವೆಲ್ಲ ಡಾಕ್ಟರ್ ಕಳಿಸ್ತಾ ಇದ್ದೇವೆ, ಬೇರೆ ಬೇರೆ ಇಲ್ಲಿ ಬೇರೆ ಬೆಂಗಳೂರು ಬೇರೆ ಹಾಸ್ಪಿಟಲಿಂದ ಬರ್ತಾ ಇದೆ. ಸೊ ಅಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ. ಕೆಲವೊಂದು ಕಡೆ ಕೆಲವು ಇದಂತ ನಾವು ಪರಿಷ್ಕರಣೆ ಮಾಡ್ತೇವೆ. ನಿಜವಾಗಿ ಯಾರಿಗೆ ಮನಸ್ಸಿದೆ, ಮನಸ್ಸಿಲ್ಲ, ಮತ್ತು ಮನಸ್ಸಿಲ್ಲದವ್ರು ನಾವು ಒತ್ತಾಯಪೂರ್ವಕವಾಗಿ ಇಟ್ಕೊಳ್ಳೋದು ಕೂಡ ಸರಿಯಲ್ಲ. ಅವ್ರಿಗೆ ನಾವು ಅವರ ಪ್ರೆಷರ್ ಮತ್ತು ಇದರಿಂದ ನಾವು ಅವ್ರನ್ನ ರಿಲೀಸ್ ಮಾಡಿ ಅವ್ರಿಗೆ ನಾವು ಉಪಕಾರ ಮಾಡಬೇಕಾಗ್ತದೆ. ಆ ಕೆಲಸ ಮಾಡ್ತೇವೆ. ಆ ಮಾತನ್ನು ಕೂಡ ಡಾಕ್ಟರ್ ರವೀಂದ್ರ ಇವತ್ತು ಬೆಳಿಗ್ಗೆ ಹೇಳಿದರು. ಅಂದರೆ ನಾವು ರಾಜೀನಾಮೆ ಕೊಡುವುದನ್ನೇ ಕಾದರ್ ಮತ್ತು ಅಥವಾ ಆರೋಗ್ಯ ಇಲಾಖೆ ಕಾಯ್ತಾ ಇದೆ. ನಾವು ಕೊಟ್ಟ ತಕ್ಷಣ ಸ್ವೀಕರಿಸಿ ನಮ್ಮನ್ನು ಒಟ್ಟಾರೆ ಹೊರದಬ್ಬುವ ಒಂದು ನಿರ್ಧಾರದಲ್ಲಿ ಅವರಿದ್ದಾರೆ. ಅವರಿಂದ ಅಟ್ಟಿಸ್ಕೊಂಡು ಹೋಗೋದಂತ ಏನಿದೆ, ನಾವೇ ರಾಜೀನಾಮೆ ಕೊಡ್ತೀವಿ. ಖಂಡಿತವಾಗಿಯೂ ನಾವು ಆ ವಿಚಾರದಲ್ಲಿಲ್ಲ. ಯಾಕೆ ನಮ್ಮ ಕುಟುಂಬಸ್ಥರು, ನಮ್ಮ ಸಹೋದರ ಸಹೋದರಿಯರು, ನಾವು ಮೊನ್ನೆ ಬಂದಾಗ ಮೀಟಿಂಗ್ ನಾನು ಕರೆಕ್ಟಾಗಿ ಹೇಳಿದ್ದೇನೆ. ನಮ್ಮ ಕುಟುಂಬದ ಮಧ್ಯೆ ಸಮಸ್ಯೆ ಚರ್ಚೆಗಳು ಸ್ವಾಭಾವಿಕ. ಯಾವುದೇ ಕುಟುಂಬ ಇವತ್ತು ಸಮಸ್ಯೆ ಮತ್ತು ಚರ್ಚೆ ಇಲ್ಲ. ಸಮಸ್ಯೆ ಬಂತಂತೇಳಿ ಸುಸೈಡ್ ಮಾಡಿದರೆ ಅವನೇ ಹೋಗ್ತಾನೆ ಅಂತವ್ರು ಬೇರೆಯವ್ರಿಗೇನು ಆಗುವುದಿಲ್ಲ. ಮತ್ತು ನಾನಿದ್ರೆ ಮಾತ್ರ ಇಲಾಖೆ ಇದೆ, ನಾನು ಮಂತ್ರಿಯಾಗಿದ್ದರೆ ಮಾತ್ರ ಸರಿ ಇದೆ ಅಂತ ಹೇಳೋದು ಕೂಡ, ನನ್ನಿಂದಲೇ ಊರು ನಡೀತಾ ಅಂತ ಹೇಳೋದು ಕೂಡ ಸರಿಯಲ್ಲ. ನಾನು ಹೋದರೆ ನನಗಿಂತ ಉತ್ತಮ ಕೆಲಸ ಮಾಡೋನಲ್ಲಿ ಬರ್ತಾನೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ನಾವಿರಲಿ ನಾವಿಲ್ಲದಿರಲಿ, ದಿ ಸಿಸ್ಟಮ್ ವಿಲ್ ರನ್. ಮತ್ತು ಸರ್ಕಾರ ಇಲಾಖೆ ನಡೀತದೆ, ಅತ್ಯುತ್ತಮ ಮುಂದೆ ಹೋಗ್ತದೆ. ಯಾರಿದ್ರು ಇಲ್ಲದಿದ್ರು ಕೂಡ ಅಷ್ಟೇ. ನಾನು ಮಂತ್ರಿಯಾಗಿದ್ದು ನನಗೆ ನನ್ನ ಜಾಗ ಇನ್ನೊಬ್ಬ ಮುಂದುವರಿಸ್ಕೊಂಡು ಹೋಗ್ತಾನೆ. ಸೊ ಆದ ಕಾರಣ ಇಂಥ ಸಮಸ್ಯೆಗಳು ನಾವು ಬೇಡ ಅಂತೇಳಿ ಭಾಳಷ್ಟು ಹೇಳಿದೆವು. ಮತ್ತು ಕೂಡ ಅವರೇ ಬಂದು ಕೊಡುವುದು. ನಾವು ಹೇಳಿದೆವು 28ನೇ ತಾರೀಕಿಗೆ ಮುಖ್ಯಮಂತ್ರಿ ನಾವು ಭೇಟಿ ಆಗುವ, ಇಲ್ಲ ಅದರ ಮುಂಚೆ ಆಗಬೇಕಿಲ್ಲ ನಾವು ಕೊಡ್ತೇವೆ. ಅವರೇ ಬಂದು ಕೊಡುವುದು. ನಮ್ಮ ಮನವಿಗೆ ಅವರು ಕೂಡ ಕೇಳುವುದಿಲ್ಲ. ಮತ್ತು ಈಗ ನಾವು ಕಾಯ್ತಾ ಇದ್ದೇವೆ ಅಂತ ಹೇಳಿದ್ರು ಕೂಡ ಅದು ಸರಿ ಅಂತ ನಾನು ಕೇಳಿಗೆ ಇಚ್ಛಿಸುವಂಥದ್ದು. 30 ದಿವಸಗಳ ಗಡುವು ಕೊಟ್ಟಿದ್ದಾರೆ ನಿಮಗೆ. 30 ದಿವಸದಲ್ಲಿ ನಮ್ಮ 10 ಬೇಡಿಕೆಗಳನ್ನು ಈಡೇರಿಸದೇ ಹೋದರೆ ನಾವು ಸಾಮೂಹಿಕವಾಗಿ ರಾಜೀನಾಮೆಯನ್ನು ನಾವೇ ಒಪ್ಕೋಬೇಕಾಗತ್ತೆ. ಅಷ್ಟರ ಒಳಗಡೆ ಒಂದೊಮ್ಮೆ ಅವರ ಬೇಡಿಕೆಯನ್ನು ನೀವು ಪುರಸ್ಕರಿಸಿ ಮತ್ತೆ ಕರೆದ್ರೆ ಬಂದು ಕೆಲಸ ಮಾಡೋಕೆ ರೆಡಿ ಇದ್ದಾರೆ ಅಂತ. ಅವರ ಈಗಿನ ಬೇಡಿಕೆ ಏನು ಮತ್ತು 30 ದಿವಸದ ಗಡುವನ್ನು ನೀವು ಒಪ್ಕೋತೀರಾ? ಖಂಡಿತವಾಗಿ ನಾನು ಗಡುಗೆ ಒಪ್ಪೋದಿಲ್ಲ. ನಾನು ಅದಕ್ಕಿಂತ ಮುಂಚೆ ಮಾಡ್ಬೋದು, ಸಾಧ್ಯವಿದ್ದರೆ ತಡವಾದರೆ ತಡವು ಕೂಡ ಆಗ್ತದೆ. ಅದು ನಮ್ಮ ಸಿಸ್ಟಮ್ ಇದೆ. ಈಗಾಗಲೇ ಬಹುಶಃ ಇವರು ಬೇಡಿಕೆ ಕೊಡೋ ಮುಂಚೆ ನಾನೊಬ್ಬ ಸಚಿವನಾಗಿ ನನಗೆ ಕೂಡ ಇವರ ಕಾಲೇಜ್ ಬಗ್ಗೆ ಜವಾಬ್ದಾರಿ ಇದ್ದು ಈ ರಾಜ್ಯ ಉದ್ದಗಲಕ್ಕೂ 1 ವರ್ಷ ನಾನು ಸುತ್ತಿದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ವೈದ್ಯರ ಮತ್ತು ಸಿಬ್ಬಂದಿ ವರ್ಗ ನರ್ಸ್ಗಳ ಡಿ ಗ್ರೂಪ್ ನೌಕರ ಸಮಸ್ಯೆಯನ್ನು, ನಮ್ಮ ಆಸ್ಪತ್ರೆಗಳ ಸಮಸ್ಯೆಯನ್ನು, ನಮ್ಮ ರೋಗಿಗಳೇನು ಅಪೇಕ್ಷೆ ಪಡ್ತಾರೆ ಅವ್ರಿಗಾಗುವಂಥ ಸಮಸ್ಯೆಯನ್ನು, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವು ಇವತ್ತು ಯೋಜನೆ ರೂಪಿಸಿದ್ದೇವೆ. ಬೇಡಿಕೆ ಕೊಡೋ ಮುಂಚೆಯೇ ನಾವು ಒಂದೇನಿದೆ ನೇಮಕಾತಿ ಮಾಡಬೇಕಂತೆ ನಾವು ಈಗಾಗಲೇ ನೇಮಕಾತಿ ಆದೇಶ ಕೊಟ್ಟಿದ್ದೇವೆ. ನಾವಿವತ್ತು ಆಲೋಚನೆ ಮಾಡಬೇಕು. 10 ವರ್ಷದಿಂದ ಇವತ್ತು ನೇಮಕಾತಿಯವರು ಮಾಡಲಿಲ್ಲ. 11 ವರ್ಷದಿಂದ ನಮಗೆ 1 ವರ್ಷ ಯಾಕೆ ಆಗಲಿಲ್ಲ? ಹೈದರಾಬಾದ್ ಕರ್ನಾಟಕ ಯೋಜನೆ ಬಂತು. 10 ವರ್ಷ ನೇಮಕಾತಿ ಮಾಡಲಿಲ್ಲ. ಇಲ್ಲಿ 10 ಬೆಡ್ ಇದ್ದದ್ದು 20 ಬೆಡ್, 20 ಬೆಡ್ ಇದ್ದದ್ದು 30 ಬೆಡ್, 30 ಬೆಡ್ 200 ಬೆಡ್, 300 ಬೆಡ್ ಮಾಡಿ ನಾವು ಪೋಸ್ಟ್ಗಳನ್ನು ಜಾಸ್ತಿ ಮಾಡಿ ರಿಟೈರ್ಡ್ ವರ್ಷಕ್ಕೆ 100-150 ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಅವರನ್ನು ಕೂಡ ನೇಮಕ ಮಾಡಲಿಲ್ಲ. ಹೊಸ ಪೋಸ್ಟ್ ಕ್ರಿಯೇಟ್ ಮಾಡಿ ನಾವು ಇವತ್ತು ಕಾರ್ಯ ಹಮ್ಮಿಕೊಳ್ಳಲಿಲ್ಲ. ಇಷ್ಟು ವೇಕೆನ್ಸಿ ನಾವು ಇಟ್ಕೊಂಡು ಎಲ್ಲ ಸಮಸ್ಯೆಗಳು ಬಂದಂಥ ವಿಚಾರ. ನಾವು ಈಗಾಗಲೇ ಬಂದು ಟೋಟಲ್ 3,500 ಅದರಲ್ಲಿ ಡಾಕ್ಟರ್ಗಳು PG ಡಾಕ್ಟರ್ಗಳು 981, MBBS ಡಾಕ್ಟರ್ 321 ಏನೋ, ಮತ್ತು ನರ್ಸಸ್ ಫೀಮೇಲ್, ಜೂನಿಯರ್ ನರ್ಸಸ್, ಲ್ಯಾಬ್ ಟೆಕ್ನಿಷಿಯನ್ಸ್, ಫಾರ್ಮಸಿಸ್ಟ್, ಫಿಸಿಯೋಥೆರಪಿಸ್ಟ್, ಡೆಂಟಲ್ ಡಾಕ್ಟರ್ 87, ಡ್ರೈವರ್, ಇದನ್ನೆಲ್ಲ ನಾವು ಕಾಲ್ ಮಾಡಿ ನಾವು ಕಳಿಸಿದ್ದೇವೆ. ಅದರಲ್ಲಿ ಡಾಕ್ಟರ್ಗಳದು MBBS, PG ಮತ್ತು ಡೆಂಟಲ್ ಡಾಕ್ಟ್ರು, ನರ್ಸಸ್ಗಳದು KPS ಮುಖಾಂತರ, ಬೇರೆಲ್ಲವೂ ಕೂಡ ನಮ್ಮ ಕಮಿಷನರ್ ಮುಖಾಂತರ ನಾವು ನೇಮಕ ಆದೇಶ ಮಾಡಿದ್ದು. ಇವರು ಬಂದು ಅದನ್ನು ಆದಷ್ಟು ಬೇಗ ಮಾಡಿ ಅಂತ ಹೇಳೋ ಬದಲು KPS ಯಾಕೆ ಕೊಡ್ತೀರಿ, ನೀವು ಡೈರೆಕ್ಟಾಗಿ ನೇಮಕ ಮಾಡಿ, ಆವತ್ತು ಮಾಡಿದ್ದಾರೆ ಇವತ್ತು ಮಾಡಿದ್ದಾರೆ ಅಂತೇಳಿ ನಮಗೆ ಇಚ್ಛೆ ಅಂತ. ನಮಗೆ ಕೂಡ ಡೈರೆಕ್ಟ್ ಬೇಕಿತ್ತು. ಲೀಗಲ್ ಒಪಿನಿಯನ್ ಏನು ಹೇಳಿದ್ರು, ನೀವೇನಾದ್ರು ಈಗ ಡೈರೆಕ್ಟ್ ಮಾಡಿದರೆ ನಾಳೆ ಯಾರಿಗೆ ಅವಕಾಶ ಸಿಕ್ಕಲಿಲ್ಲ ಅವನು ಕೋರ್ಟಿಗೆ ಹೋಗಿ ಹಾಕಿದರೆ, ಇವರು KPS ಇರುವಾಗ KPS ಮುಖಾಂತರ ಮಾಡಲಿಲ್ಲ, ಇವರು ಡೈರೆಕ್ಟ್ ಮಾಡಿ ಇವತ್ತು ನಮಗೆ ಅನ್ಯಾಯ ಆಗಿದೆ ಅಂದರೆ ಕೋರ್ಟ್ ಸ್ಟಕ್ ಡೌನ್ ಮಾಡಿದರೆ ಇದು ಬಾಕಿ ಆಗ್ತದೆ, ಮತ್ತು 1 ವರ್ಷ ನೇಮಕಾತಿ ಡಿಲೇ ಆಗ್ತದೆ. ಅದು ಬೇಡ, ಸ್ವಲ್ಪ ತಡೋದು ಚಿಂತೆ ಇಲ್ಲ, ಸರಿಯಾಗಿ ನೇಮಕಾತಿ ಆಗಲಿ ಅಂತ ಹೇಳಿಕೊಂಡು ನಾವು KPS ಕೊಟ್ಟಂಥ ವಿಚಾರ. ಇದೊಂದು ಡಿಮಾಂಡ್. ಎರಡನೇ ಸ್ಯಾಲರಿ, ನಮಗೆ ಮೆಡಿಕಲ್ ಕಾಲೇಜ್ ತರವೇ ನಮಗೆ ಕೊಡಿ ಅಂತ ಇವರು ಕೇಳ್ತಾರೆ. ಇವತ್ತು MBBSನವರು ಮೆಡಿಕಲ್ ಕಾಲೇಜಲ್ಲಿದ್ದಾರಾ? ಮೆಡಿಕಲ್ ಕಾಲೇಜಿನಲ್ಲಿ ಒಂದೇ ಒಂದು MBBS ಇಲ್ಲ.
ಮತ್ತು ಅವರಿಗೆ ಎಷ್ಟಂತ ಕೊಡೋದು, ಅವರಲ್ಲಿ ರೇಟ್ ಇದ್ದರಲ್ಲ ಕೊಡುವಂಥದ್ದು. ಆದರೂ ಕೂಡ ನಾವೀಗ ಪ್ರತಿಯೊಂದು MBBS ಡಾಕ್ಟ್ರಿಗೆ 52,000 ರೂಪಾಯಿ ಕೊಡ್ತಾ ಇದ್ದೇವೆ ತಿಂಗಳಿಗೆ. ಅದನ್ನು ನಾವು 70,000 ಮಾಡಬೇಕಂತೇಳಿ ಫೈನಾನ್ಸ್ ಮತ್ತು ಕ್ಯಾಬಿನೆಟ್ ಸಬ್ಮಿಟ್ ಮಾಡಿದೆ. ಅದು ಮಾನ್ಯ ಮುಖ್ಯಮಂತ್ರಿ ಕೂಡ ಒಪ್ಪಿದ್ದಾರೆ. PG ಡಾಕ್ಟರ್ಗಳಿಗೆ 80ರಿಂದ ಪ್ರಾರಂಭವಾಗಿ 1,09,000 ತನಕ ನಾವು ಇವತ್ತು ರೆಕಮೆಂಡ್ ಮಾಡಿದ್ದೇವೆ. ಅದು ಮೆಡಿಕಲ್ ಕಾಲೇಜ್ಗಿಂತ ಜಾಸ್ತಿ ಇರುವಂಥ ಪರಿಸ್ಥಿತಿ ಆಗ್ತದೆ. ಬಹುಶಃ ನಮ್ಮ ಈ 2 ಯೋಜನೆ ಕೂಡ ಫೈನಾನ್ಸ್ ಒಪ್ಪಿಗೆ ಕೊಟ್ಟು ಕ್ಯಾಬಿನೆಟ್ ಬಂದಾಗ ನನಗೆ ಅವ್ರು ಮೆಡಿಕಲ್ ಕಾಲೇಜಲ್ಲಿ ಗಲಾಟೆ ಮಾಡ್ತಾರೆ, ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಯಾಲರಿ ಕೊಡಿ ಅಂತ ಪರಿಸ್ಥಿತಿ ಬರ್ಬೋದು. ಸೊ ಅದನ್ನು ಅದು ಅಲ್ಲದೆ ನಮ್ಮ NRHM ಅಲ್ಲಿ ನಾವು NRHM ಅಲ್ಲಿ ಕೆಲಸ ಮಾಡಿದ ಡಾಕ್ಟರ್ಗಳಿಗೆ ನಾವು ಈಗಾಗಲೇ ನಾವು ಒಪ್ಪಿಗೆ ಕೇಂದ್ರ ಪಡ್ಕೊಂಡಿದ್ದೇವೆ, 45,000 ಕೊಡಬೇಕು. ಯಾಕೆ ನಾವು ನಮ್ಮಲ್ಲಿ ಇವ್ರಿಗೆ ಡಾಕ್ಟ್ರಿಗೆ ಜಾಸ್ತಿ ಮಾಡುವಾಗ ಯಾಕೆ ನಾವು ಈಗ ತಗೊಳ್ಳಿ ಮತ್ತು 1 ವರ್ಷ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಅದನ್ನು ನಾವು ಈಗಲೇ ಆಲೋಚನೆ ಮಾಡಿಕೊಂಡು ನಾವು ಕಾಂಟ್ರಾಕ್ಟ್ ಬೇಸ್ನವರಿಗೆ ನಾವು NRHM ವರೆಗೆ 45 ಮಾಡಿದ್ದೇವೆ. ನಮ್ಮ ಸರ್ಕಾರದ ಕಾಂಟ್ರಾಕ್ಟ್ನಲ್ಲಿಯವರು ಕೂಡ ಇವತ್ತು ಜಾಸ್ತಿ ಮಾಡಬೇಕನ್ನೋ ಆಲೋಚನೆ ಇದೆ. ಅದರ ಜೊತೆಯಲ್ಲಿ ಕಾಂಟ್ರಾಕ್ಟ್ನ ಇದ್ದವರಿಗೆ ವೇತನ ನಾವು, ಯಾಕಂದರೆ ಅವರಿಗೆ ಸಿಕ್ಕುವಂಥ ವೇತನ ಸರಿಯಾದ ಸಂಬಳ ಸಿಕ್ಕಬೇಕು, ಅದನ್ನು ಇಲ್ಲ ಅಂತ ನಾವು ಹೇಳಿಲ್ಲ. ಸೊ ಬಹುತೇಕ ಎಲ್ಲ ಬೇಡಿಕೆಗಳು ಎಲ್ಲವೂ ಕೂಡ ಬಹುಶಃ ಬಗೆಹರಿಯುವಂಥದ್ದು, ಬಗೆಹರಿಸೇನಿಲ್ಲ. ಕೆಲವೊಂದು ಈ ಟೆಕ್ನಿಕಲ್ ಪ್ರಾಬ್ಲಮ್ ಇದು ಈಗ ಬಹುಶಃ KPSC ಮಾಡಿದ್ರೇನು ಡೈರೆಕ್ಟ್ ಮಾಡಿದ್ರೇನು ಇವರಿಗೆ ಡಾಕ್ಟರ್ ಸಿಕ್ಕಿದ್ರೆ ಆಯ್ತಲ್ಲ, ಜನರಿಗೆ ಏನಾದ್ರಲ್ಲಿ ತೊಂದರೆ ಉಂಟು, ಪೇಷಂಟ್ ಯಾವುದೇ ತೊಂದರೆ ಇಲ್ಲ, ಒಟ್ಟು ನಮಗೆ ಆದರೆ ಆಯಿತು. ಈಗ ಜನರಿಗೆ ಉಪಕಾರ ಆಗದಂಥ ಕೆಲವು ಬೇಡಿಕೆಗಳು ನಮಗೆ ಮಾಡಲಿಕ್ಕೆ ಆಗದಿರೋದನ್ನು ಇಟ್ಕೊಂಡು ಬಹುಶಃ ರಾಜೀನಾಮೆ ತನಕ ಹೋಗೋದಿತ್ತು ಸರಿಯಲ್ಲ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಕೆಲವು ಡಾಕ್ಟರ್ಸ್ ಇವತ್ತು ರಾಜೀನಾಮೆ ಕೊಟ್ಟಂಥ ಅವರ ಕಾರಣವನ್ನು ನಾವು ಕೇಳಿದ್ವಿ. ಕೆಲವು ತಾಲೂಕು ಮಟ್ಟದಲ್ಲಿ ಇಡೀ ತಾಲೂಕಿನ ಆಸ್ಪತ್ರೆಗೆ ಒಬ್ಬರೇ ಡಾಕ್ಟರ್ ಇರ್ತಾರೆ, ದಿನದ 24 ಗಂಟೆ ನಾವು ಕೆಲಸ ಮಾಡ್ತೀವಿ. ಕಳೆದ 4 ವರ್ಷದಿಂದ ಇಲ್ಲಿ ವೈದ್ಯರ ಅವಶ್ಯಕತೆ ಇದೆ ಅಂತ DHOಗೆ ನಾವು ಮನವಿಯನ್ನು ಮಾಡ್ತಿದ್ದೀವಿ, ಆದರೆ ಯಾವುದೇ ರೀತಿಯಾದಂಥ ಸ್ಪಂದನೆ ಇಲ್ಲ. ಸೊ ತಾಲೂಕು ಮಟ್ಟದಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಒಬ್ಬರೇ ವೈದ್ಯರಿರ್ತಾರೆ. ನಾನು ಒಬ್ಬನೇ ವೈದ್ಯ ಒಬ್ಬರ ಕಾರಣವನ್ನು ನಾವು ನೋಡಿದಾಗ 4 ವರ್ಷದಿಂದ ನಾನು 24 ಗಂಟೆನೂ ಅಲ್ಲೇ ಪಕ್ಕದಲ್ಲೇ ಮನೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀನಿ. ಇನ್ನೊಬ್ಬರು ಡಾಕ್ಟ್ರು ಬೇಕಂತ ಹೇಳಿದ್ರು ಒಬ್ಬ ಡಾಕ್ಟರ್ ನೇಮಕಾತಿ ಇಲ್ಲಿ ನಡೆದಿಲ್ಲ. ನನ್ನ ಕೈಯಲ್ಲಿ ಆಗದೆ ಈ ಸರ್ಕಾರದ ಈ ದುರವಸ್ಥೆಗೆ ಮನನೊಂದು ನಾನು ರಾಜೀನಾಮೆ ಕೊಡ್ತೀನಿ. ಇಂತಹ ಘಟನೆಗಳು ಖಂಡಿತ ಅಂತ ಏನು ಕೆಲವೊಂದು ಇದ್ರೆ ಅದನ್ನು ಸ್ವಾಭಾವಿಕವಾಗಿ ಒಪ್ತೇನೆ, ಅವನ ಕಷ್ಟವನ್ನು ಕೂಡ ನಾನು ಅರ್ಥ ಮಾಡಿಕೊಳ್ತೇವೆ. ಈ ರೀತಿ ಯಾಕೆ ನೇಮಕಾತಿ ಆಗುವ ತನಗೆ ಸಮಸ್ಯೆ ಇದ್ದೇ ಇದೆ ನಂಗೆ. ಯಾಕೆ ನನಗೆ ಹೋಗಿ ಡಾಕ್ಟರ್ನ ಹಾಕ್ಲಿಕ್ಕೆ ಗೊತ್ತಿಲ್ಲ, ಕೌನ್ಸಿಲಿಂಗ್ ಆಕ್ಟ್ ಇದೆ, ಆಕ್ಟ್ ಅವರೇ ತಕೊಂಡು ಹೋಗುವಂತ ವಿಚಾರ ಇದೆ. ಮತ್ತೆ ಈ ರೀತಿ ಕಷ್ಟಪಡುವಂತ ಬಹಳಷ್ಟು ಡಾಕ್ಟರ್ ಇದ್ದಾರೆ, ನೊಂದವರಿದ್ದಾರೆ, ಅವ್ರ ಬಗ್ಗೆ ನನಗೆ ಸಹಾನುಭೂತಿ ಇದೆ, ಅವ್ರ ಜೊತೆ ನಾನು ಖಂಡಿತವಾಗಿದ್ದೇನೆ. ಆ ರೀತಿ ಯಾರು ಕೆಲಸ ಮಾಡಿದಾರ ಅವರಿಗೆ ಪ್ರಮೋಷನ್ ಬರುವ ಟೈಮಲ್ಲಿ ಅವ್ರಿಗೊಂದು ಸೂಕ್ತವಾದ ಸ್ಥಾನ ಮಾಡುವ ಖಂಡಿತವಾಗಿ ಅಂತ ನಾವು ಪರಿಗಣಿಸ್ತೇವೆ. ಯಾರು ಒಂದು ಹೆಜ್ಜೆ ಮುಂದೆ ಇಟ್ಟುಕೊಂಡು ಆ ಶ್ರಮ ವಹಿಸಿಕೊಂಡು ಬಹುಶಃ ಅಲ್ಲೇ ಇದ್ದುಕೊಂಡು ಚೆನ್ನಾಗಿ ಕೆಲಸ ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲ ನಾವು ಪರಿಗಣಿಸುವಂತ. ಯಾಕೆ ಒಮ್ಮೆ ಫುಲ್ಫಿಲ್ ಆದ ನಂತರ ಇಷ್ಟು 8 ವರ್ಷ ಆದ ನಂತರ ಒಂದು ಪ್ರಮೋಷನ್ ಬರ್ತದೆ, 13 ವರ್ಷ ಆದ ನಂತರ 20 ವರ್ಷ ಅಂತ DHOಗಳಿಗೆ ಡಿಸ್ಟ್ರಿಕ್ಟ್ ಸರ್ಜನ್ ಬೇರೆ ಬೇರೆ ಪ್ರೋಗ್ರಾಮ್ ಆಫೀಸರ್ ನಾವು ನೇಮಕ ಮಾಡುವ. ಈ ರೀತಿ ಯಾರು ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ನಾವು ಮತ್ತೊಮ್ಮೆ ಆದ್ಯತೆಯನ್ನು ಖಂಡಿತವಾಗಿ ಕೊಡ್ತೇವೆ. ಓಕೆ, ಅಲ್ಲಿ ಆ ಒಂದು ಸಮಸ್ಯೆಯನ್ನು ಪರಿಹರಿಸಬಹುದಾ? ಅಂದರೆ ತಾಲೂಕು ಮಟ್ಟದಲ್ಲಿ ಈಗಾಗಲೇ ಕೇವಲ ಒಬ್ಬರು ವೈದ್ಯರ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ, ಮುಂದಿನ ಹಂತದಲ್ಲಿ ನೇಮಕಾತಿ ಆದರೆ ಆ ಎಲ್ಲ ಸಮಸ್ಯೆಗಳ ಬಗ್ಗೆ ಅಲ್ಲಿಗೆ ಹಾಕುವಂಥದ್ದು. ಈಗ ಒಮ್ಮೆ ನೇಮಕಾತಿ ಆದರೆ ಯಾಕೆಂತ ಹೇಳಿದ್ರೆ ನೋಡಿ, ಈ ವರ್ಷ 4 ಜನ ಇರ್ತಾರೆ, ಈ ವರ್ಷ 5 ಜನ ಇರ್ತಾರೆ, ಒಂದು ರೀತಿ ನಡೀತಾ ಇರ್ತದೆ. ಒಬ್ಬ ರಿಟೈರ್ಮೆಂಟ್ ಆಗಿ ಒಬ್ಬ ಹೋದ, ಅಲ್ಲಿ 4 ಆಗ್ತದೆ. ಮತ್ತೆ ಏನಾಗ್ತದೆ, ಕೌನ್ಸಿಲಿಂಗ್ ಬರುವಾಗ ಎಡ್ಕೊಂಡು ಬೇರೆ ಕಡೆಗೆ ಹೋಗ್ತಾರೆ. ನಮ್ಗೆ ನಿಲ್ಲಿಸ್ಲಿಕ್ಕೆ ಗೊತ್ತಿಲ್ಲ, ಕೌನ್ಸಿಲಿಂಗ್ ಆಕ್ಟ್ ಆಗಿದೆ, ನಮ್ಗೆ ಎಲ್ಲಿ ಗೊತ್ತೇ ಇಲ್ಲಿ ನೀನು ಹೋಗಬೇಡಿ ಡಾಕ್ಟರ್ ಇಲ್ಲ ಅಂತ ಹೇಳಿ ನಮಗೆ ಡೈರೆಕ್ಟ್ ನಮಗೆ ಪವರ್ ಇದ್ರೆ ನಮ್ಗೆ ಹೇಳ್ಬೋದು ಎಲ್ಲಿ ಬೇಕು ಬೇಡ ಅಂತ ಹೇಳಿ. ಕೌನ್ಸಿಲಿಂಗ್ ಆಗ್ತದ ಕಾರಣ ಹಕ್ಕಿದೆ, ಅವನು ಕೌನ್ಸಿಲ್ ಮಾಡಿಕೊಂಡು ಹೋಗಿಬಿಡ್ತಾನೆ. ಸೊ ಈ ಒಂದು ನೇಮಕಾತಿ ಆದರೆ ಈ ಸಮಸ್ಯೆ ಎಲ್ಲವೂ ಕೂಡ ಬಗೆಹರಿತದೆ. ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆ, ಯಾವ ಇಲಾಖೆಯ ಅಂಡರಲ್ಲಿ ಇದು ಬರುವಂಥದ್ದು ಅಂತ ಅಂದರೆ ಒಂದು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಎರಡನ್ನು ಮರ್ಜ್ ಮಾಡುವಂಥ ಆಲೋಚನೆ ಇತ್ತು. ನಾವು ಅದನ್ನು ಕೇಳ್ತಾ ಇದ್ದೀವಿ, ಸರ್ಕಾರಕ್ಕೂ ಅದೇ ಆಲೋಚನೆ ಇದೆ ಅಂತ, ಬಟ್ ಅದು ಆಗ್ತಾ ಇಲ್ಲ ಅನ್ನುವಂಥದ್ದು. ನೋಡಿ, ಇಲಾಖೆಗಳನ್ನು ಮರ್ಜಿ ಮಾಡೋ ಮುಂಚೆ 2 ಇಲಾಖೆ ಒಂದೇ ಮಂತ್ರಿ ಇದ್ದರು. ಮತ್ತು ನಮ್ಮ ರಾಜ್ಯದಲ್ಲಿ ಬಹುಶಃ 45ಕ್ಕಿಂತಲೂ ಇವತ್ತು ಮೆಡಿಕಲ್ ಕಾಲೇಜ್, ಇನ್ನು ಮುಂದೆ ಎಲ್ಲ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಬರಬೇಕು, ಡೆಂಟಲ್ ಬರಬೇಕು ಅನ್ನೋ ಉದ್ದೇಶದಿಂದ ಬಹುಶಃ ಎಲ್ಲಿಯೂ ಕೂಡ ಗೊಂದಲ ಆಗೋದು ಬೇಡ ಅಂತೇಳಿ ಒಂದು ವೈದ್ಯಕೀಯ ಶಿಕ್ಷಣ ಸಚಿವರನ್ನು ಇವತ್ತು ಮಾಡಿದ್ದು, ಇಲಾಖೆಯನ್ನು ಬೇರೆ ಮಾಡಿದ್ದು. ಅದು ಸರ್ಕಾರದ ತೀರ್ಮಾನ. ಇವರು ಯಾರಂತ ನಾನು ಕೇಳುವಂಥದ್ದು, ಇವರೇ ಕೆಲಸ ಮಾಡಬೇಕಲ್ಲ ಹೋಗಿ. ಇವರ ಕೆಲಸ PSCಯಲ್ಲಿ ಔಷಧ ಮತ್ತು ಇಂಜೆಕ್ಷನ್ ಕೊಡದೇ ಇದ್ದುಕೊಂಡು ಇವರ ಬಂದು ಈ ರೀತಿ ಇವರಿಗೆ ಅರ್ಥ ಇಲ್ಲದಂಥ ಪರಿಸ್ಥಿತಿ. ಅದು ನನ್ನ ಕೈಯಲ್ಲಿ ಉಂಟಾ? ಅದು ಸರ್ಕಾರದ ಪಾಲಿಸಿ ಡಿಸಿಷನ್ ಮೇಕಿಂಗ್ ಮಾಡುವಂಥ ವಿಚಾರ. ಆದರೂ ಕೂಡ ಇವರ ಬೇಡಿಕೆಗೆ ಬಹುಶಃ ನಮಗೆ ಅಧಿಕಾರ ಇಲ್ಲ. ನಾವು ಹೇಳಿದೆವು, ನಮ್ಮ ಇಲಾಖೆ ಒಂದು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಮಾರೆ, ಅದು ಡೈರೆಕ್ಟರ್, ಅದು ನಿಮಗೆ ಬೇಕಾಗಿ ನಾವು ಒಂದೇ ಕಾರ್ಯದರ್ಶಿಯನ್ನು
ಮೆಡಿಕಲ್ ಎಜುಕೇಷನ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಒಬ್ಬರೇ ಕಾರ್ಯದರ್ಶಿಯನ್ನು ನಾವು ನೇಮಕ ಮಾಡೋ ಮೂಲಕ ಇದರಲ್ಲಿ ಇವತ್ತು ಅದೊಂದು ನಾವು ಮಾಡಿ ನಮ್ಮಿಂದ ಏನು ಸಹಕಾರ ಇದೆ, ನಾವು ಇಬ್ಬರು ಕೂಡ ಒಬ್ಬರನ್ನೇ ಕಾರ್ಯದರ್ಶಿಯಾಗಿ ಇಟ್ಟಿದೆ. ಯಾಕೆ ಜೊತೆಲಿ ಅಲ್ಲಿ ಏನು ನಡೀತಾರೆ ನಮ್ಗೆ ಗೊತ್ತಿರಲಿ, ನಮ್ಮಲ್ಲಿಂದ ಅವ್ರಿಗೆ ಗೊತ್ತಿರಲಿ, ನಮ್ಮೇಲೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮಿಂದ ಸಹಕಾರ ನಾವು ಕೊಟ್ಟಿದ್ದೇವೆ. ಈ ಒಂದು ಸಂಘಟನೆಯ ತೀವ್ರ ಆಕ್ರೋಶ ಇರೋದು ಅದಕ್ಕೆ. ಒಬ್ಬರೇ ಕಾರ್ಯದರ್ಶಿ ಇದ್ದಾರೆ ಮತ್ತು ಆ ಕಾರ್ಯದರ್ಶಿಯ ಕಾರ್ಯವೈಖರಿಯ ಬಗ್ಗೆ ಅವರ ಮಾತನ್ನು ನೀವು ಕೇಳ್ತಾ ಇದ್ದೀರಿ, ನಿಮ್ಮ ನಿಲುವುಗಳು ಅವ್ರ ಮಾತು ಕೇಳಿದ ತಕ್ಷಣ ಬದಲಾಗ್ತಿದೆ ಎನ್ನುವಂಥ ಮಾತನ್ನು ಬೆಳಿಗ್ಗೆ ರವೀಂದ್ರ ಅವರು ಹೇಳಿದ್ರು. ನಾನು ಹೇಳಿದ ಕೇಳಿ, ಖಂಡಿತವಾಗಿಯೂ ಇವತ್ತು ಇಲಾಖೆಯನ್ನು ಒಂದು ಮಾಡಿ ಅಂತ ಕೇಳೋದು ಅವರೇ. ಇಲಾಖೆ ನಮ್ಗೆ ಒಂದು ಮಾಡ್ಲಿಕ್ಕೆ ಆದಾಗ ಒಂದೇ ಸೆಕ್ರೆಟರಿ ನಾವು ಇಟ್ಟರೆ ಅದಕ್ಕೆ ವಿರುದ್ಧ ಮಾಡೋದು ಕೂಡ ಆಗೋದಿಲ್ಲ, ಸಮಯ ಸಿಕ್ಕುವುದಿಲ್ಲ ಅಂತ ಹೇಳೋದು ಕೂಡ ಅವರೇ. ಮತ್ತು ಯಾರು ಕೂಡ ನೋಡಿ, ನಾವು ಯಾರು ಕೂಡ ಅಧಿಕಾರಿಗಳ ಮಾತನ್ನಂತ ಇಲ್ಲುವಂಥ ಪ್ರಶ್ನೆ ಇಲ್ಲ. ಇವತ್ತು ಯಾವುದು ಆಗ್ತದೆ ಅದನ್ನು ನಾವು ಆ ಅಧಿಕಾರಿ ಮುಖಾಂತರ ನಾವು ಮಾಡಿಸ್ತೇವೆ. ಅದನ್ನು ಮಾಡಲಿಕ್ಕೆ ನಮಗೆ ಗೊತ್ತಿದೆ, ಅದನ್ನು ಅವರು ಒಪ್ತಾರೆ. ಇದರಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಾವು ಕೂಡ ಅಧಿಕಾರಿಗಳ ಸಲಹೆ ಸೂಚನೆ ತಗೊಳ್ಬೇಕಾಗ್ತದೆ. ಯಾಕೆ ನಾವು ಪ್ರತಿನಿಧಿಗಳು ಮತ್ತು ನಾವು ರಾಜಕಾರಣಿಗಳು, ನಮಗೆ ಎಫೆಕ್ಷನ್ ಜಾಸ್ತಿ, ಜನರ ಮೇಲೆ ಪ್ರೀತಿ ಜಾಸ್ತಿ, ಅವ್ರು ಹೇಳಿದ್ರೆ ಏನಾದ್ರು ಮಾಡಲೇಬೇಕಂತೇಳಿ ನಾವು ಅದಕ್ಕೆ ಒಂದು ತೀರ್ಮಾನಕ್ಕೆ ಬರ್ತೇವೆ. ನಮ್ಮ ಅಧಿಕಾರಿಗಳಿಗೆ ಅಂತ ಹೇಳಿದರೆ ಅವರಿಗೆ ಪರ್ಫೆಕ್ಷನ್ ಜಾಸ್ತಿ, ಕಾನೂನು ಪ್ರಕಾರ ಉಂಟಾ, ಪರ್ಫೆಕ್ಟ್ ಉಂಟು ಅಂತ ನೋಡುವಂಥದ್ದು. ಸೊ ನಮ್ಮದು ಯಾವುದು ನಡೀತಾ ಇರಬೇಕಂತ ಹೇಳಿದರೆ ಅಫೆಕ್ಷನ್ ಮತ್ತು ಪರ್ಫೆಕ್ಷನ್ ಮಿದ್ದದಲ್ಲಿ ನಾವು ಇವತ್ತು ಕೆಲಸ ಮಾಡಿಕೊಂಡು ಹೋಗುವಂಥದ್ದು. ನಮಗೆ ಅಲ್ಲಿ ಅವರ ಜನರ ಪ್ರೀತಿ ಮತ್ತು ಸಹಕಾರ ಮಾಡೋ ರೀತಿಯೂ ಆಗಬೇಕು. ಕಾನೂನುಬದ್ಧವಾಗಿ ನಾಳೆ ಯಾರು ಕೋರ್ಟಲ್ಲಿ ಪ್ರಶ್ನೆ ಮಾಡಿದ ವಿಚಾರ ಕೂಡ ವ್ಯವಸ್ಥೆ ಆಗಬೇಕು. ಈ ರೀತಿ ನಾವು ಹೋಗ್ಲಿಕ್ಕೆ ಅವರ ಸಲಹೆ ಸೂಚನೆಗಳನ್ನ ತಗೊಳ್ಬೇಕಾಗ್ತದೆ. ನಿರ್ಧಾರ ನಮಗೆ ಸಡನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಕೂತ್ಕೊಂಡು ಚರ್ಚೆ ಮಾಡಿ ಹೀಗೆ ಮಾಡ್ಬೋದು, ಹೀಗೆ ಹೋಗ್ಬೋದು. ಸೊ ನಾವು ಅದು ಸ್ವಾಭಾವಿಕ ಇರುವಂಥ ವಿಚಾರ. ಕೆಲವು ವೈಯಕ್ತಿಕ ಅವರಿಗೆ ಆಗೋದಿಲ್ಲ ಅಂತೇಳಿ ನಾನು ಯಾಕೆ ಇವ್ರ ಜೊತೆ ಕೋಪ ಮಾಡಬೇಕು? ಆಡಳಿತಾತ್ಮಕವಾದ ವ್ಯವಹಾರಗಳಲ್ಲಿ ತಲೆ ಹಾಕಬೇಡಿ, ನಿಮ್ಮ ಸೇವೆಯಲ್ಲಿ ನೀವು ಗಮನ ಹರಿಸಿ ಅಂತ ನೀವು ಹೇಳ್ತಿದ್ದೀರಿ. ಆದರೆ ಅವರು ಇದಕ್ಕೂ ಒಂದು ಪ್ರಶ್ನೆಯನ್ನು ಎತ್ತಾರೆ. ಈ ಹಿಂದೆ ಈ ಜಿಲ್ಲಾ ಮಟ್ಟದಲ್ಲಿ ಸಭೆಗಳು ನಡೆಯುತ್ತೆ, ಆವಾಗ ಆ ಜಿಲ್ಲೆಯ ತಾಲೂಕಿನ ವೈದ್ಯಾಧಿಕಾರಿಗಳು ಅಲ್ಲಿಗೆ ಬಂದಾಗ ಅಲ್ಲಿ ಅವರನ್ನು ಫೇಸ್ ಮಾಡೋಕ್ಕೆ ನಮ್ಗೆ ಆಗೋದಿಲ್ಲ. DHO ಮಾತುಗಳಾಗಲಿ, ನಮ್ಮನ್ನು ವೈದ್ಯರಂತೆಯೇ ನೋಡ್ತಾ ಇಲ್ಲ, ಅಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೇ ಇದ್ದರೂ ನಮಗೆ ಬೇಕಾಬಿಟ್ಟಿಯಾಗಿ ಆರ್ಡರ್ ಮಾಡ್ತಾರೆ ಅಥವಾ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ಈ ಕಾರಣದಿಂದಾಗಿ ಈ ಇಲಾಖೆಯನ್ನು ಮರ್ಜ್ ಮಾಡಬೇಕು ಅಥವಾ ಸೆಕ್ರೆಟರಿ ಇಬ್ಬರಾಗಬೇಕು ಹೀಗಂತ ಕೇಳ್ತಿದ್ದೀವಿ ಅನ್ನುವಂತಹ ಮಾತು. ಅಲ್ಲ, ಇಲಾಖೆಯನ್ನು ಮರ್ಜ್ ಮಾಡಬೇಕು ಮತ್ತು ಸೆಕ್ರೆಟರಿ ಇಬ್ಬರಾಗಬೇಕು, ಇದೆಲ್ಲ ತದ್ದಿದಂಥ ವಿಚಾರ ಅವ್ರು ಹೇಳುವಂಥದ್ದು. ಅಂಥದ್ದನ್ನಿದ್ರೆ ನಮ್ಮ ಗಮನಕ್ಕೆ ತನ್ನಿ. ಯಾರು ಕೇಳಿದ್ವಿ ಇವರ ಮಾತನ್ನು ಕೇಳಲೇಬೇಕು. ಇವತ್ತಿನ ಕಾಲದಲ್ಲಿ ಸಣ್ಣ ಮಕ್ಕಳ ಸಲಹೆ ಕೂಡ ಕೊಡಬೇಕು. ಈಗ ನಮ್ಮ ಮನೆಯಲ್ಲಿ ಕೂಡ ನಮ್ಗೆ ಏನಾದರೂ ದೊಡ್ಡ ಸಮಸ್ಯೆಗೆ ಏನು ಐಡಿಯಾ ಅಂತ ಕೇಳಿದಾಗ ಸಣ್ಣ ಮಕ್ಕಳ ಹತ್ರ ಕೇಳಿ ಅವ್ರ ಐಡಿಯಾ ಕೊಡ್ತಾರೆ, ನಮ್ಗೆ ಅಷ್ಟು ಐಡಿಯಾ ಬರೋದಿಲ್ಲ. ಸೊ ನಾವು ಸಣ್ಣ ಮಕ್ಕಳ ಸಲಹೆ ಸೂಚನೆಗಳು ಕೂಡ ತಯಾರಿದ್ದೇವೆ. ಇದನ್ನು ನಾವು ನಮ್ಮ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಆದೇಶ ಕೊಡ್ತೇವೆ. ಅದು ಸಮಸ್ಯೆ ಆಗೋದಿಲ್ಲ ಅಂತ ಖಂಡಿತ ಆಗೋದಿಲ್ಲ ನೀವು ಹೇಳುವಂಥದ್ದು. ಓಕೆ, ಇದೆಲ್ಲ ಬಗೆಹರಿಸುವಂಥ ವಿಚಾರ. ಇದಕ್ಕೆ ರಾಜೀನಾಮೆ ಕೊಡುವಂಥ ದೊಡ್ಡ ಮಾಡಿ ಜನರಿಗೆ ತೊಂದರೆ ಮಾಡಬೇಕಂತ ಆ ಮನೋಭಾವ ಮತ್ತು ಮನಸ್ಸು ಯಾರಿಗೂ ಕೂಡ ಇರಬಾರ್ದು. ನಾವು ಆ ನೊಂದವಸ್ಥರಿಗೆ ಮತ್ತು ಆ ಕಣ್ಣೀರಿಟ್ಟುಕೊಂಡು ಮನೆಗೆ ಆಸ್ಪತ್ರೆಗೆ ಬರುವಂಥ ಪೇಷಂಟ್ಗಳನ್ನು ಅವರನ್ನು ನೋಡಿ ಆದರೂ ಕೂಡ ನಮ್ಮ ಈ ಕೆಲವು ತೊಂದರೆ ಸಹಿಸಬೇಕಾಗಬೇಕು. ಎಷ್ಟೋ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸರ್ಜನ್ಸ್ ಇಲ್ಲ ಅಥವಾ ಸ್ಪೆಷಲಿಸ್ಟ್ಗಳು ಇಲ್ಲ ಅನ್ನುವಂಥ ಮಟ್ಟದಲ್ಲಿ ರೋಗಿಗಳು ಸಾವಿಗೂ ತುತ್ತಾಗಿದ್ದಾರೆ. ಆಗ ಆ ಪೇಷಂಟ್ಸ್ ಕಡೆಯವರು ಬಂದು ಡಾಕ್ಟರ್ನ ಹಿಗ್ಗಾಮುಗ್ಗಿ ಥಳಿಸಿದಂತಹ ಘಟನೆ ಇತ್ತು. ಆಗ ಸರ್ಕಾರಕ್ಕೆ ಎಂದೂ ಕೂಡ ನಮ್ಮ ಪರವಾಗಿ ನಿಲ್ಲಲೇ ಇಲ್ಲ ಅಥವಾ ಆ ಸಮಸ್ಯೆಯನ್ನು ಬಗೆಹರಿಸಿ ಈ ಎಲ್ಲ ಸಮಸ್ಯೆಗಳನ್ನು ತಪ್ಪಿಸುವ ಪ್ರಯತ್ನವನ್ನು ಸರ್ಕಾರ ಮಾಡಲಿಲ್ಲ ಅನ್ನೋ. ಖಂಡಿತವಾಗಿಯೂ ಇವತ್ತು ಈಗಾಗಲೇ ಅದಕ್ಕೆ ಘಟ್ಟವಾದ ಕಾನೂನಿದೆ. ನಾವು ಆಗಿಂದಾಗೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಈ ಚರ್ಚೆ ಇವತ್ತು ಮಾಡ್ತಾ ಇದ್ದೇವೆ. ನಮ್ಮ ಯಾವುದೇ ಗಮನಕ್ಕೆ ಬಂದಾಗ ಬಸ್ ಯಾರನ್ನು ಕೂಡ, ಯಾಕೆಂತ ಹೇಳಿದ್ದೆ ವೈದ್ಯರಿಗೆ ಇವತ್ತು ವೇತನಕ್ಕಿಂತ ನಾನು ಎಲ್ಲ ಕಡೆ ಎಲ್ಲ ಗ್ರಾಮ ಪಂಚಾಯತ್ ಜಿಲ್ಲಾ ಸಭೆ ಹೇಳಿದ್ದೇನೆ, ವೈದ್ಯರಿಗೆ ವೇತನಕ್ಕಿಂತಲೂ ಸ್ವಾಭಿಮಾನದವರು ಕೆಲಸ ಮಾಡೋದು ಅವಕಾಶವನ್ನು ನೀವು ನಿರ್ಮಾಣ ಮಾಡಿಕೊಡಿ. ಅದು ವ್ಯವಸ್ಥೆ ಊರಿನಂತ ಆಗಬೇಕು. ನೀವು ಪ್ರೀತಿ ತೋರಿಸಿದ ಅವ್ರು ಎಲ್ಲಿಯೂ ಕೂಡ ಬಿಟ್ಟು ಹೋಗೋದಿಲ್ಲ. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಇದರ ಬಗ್ಗೆ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಗೃಹ ಸಚಿವರೊಂದಿಗೆ ಎಲ್ಲ ಜಿಲ್ಲಾ SP ಗಳು ಅವರ ಜೊತೆ ಚರ್ಚೆ ಮಾಡಿಕೊಂಡು ಈ ಏನಾದರೂ ನಮ್ಮ ವೈದ್ಯರ ಮೇಲೆ ಹೆಚ್ಚು ಕಮ್ಮಿ ಆದರೆ ಅವ್ರದ್ದು ಕಟ್ಟುಂಟ ಕ್ರಮ ತೆಕ್ಕೊಳ್ಳಿಕ್ಕೆ ಅತಿ ಶೀಘ್ರ ಸಭೆಯನ್ನು ಮಾಡ್ತೇನೆ. ಅದು ಖಂಡಿತವಾಗಿ ಅದು ರಾಜೀನಾಮೆ ಕೊಡದಿರಲಿ, ಅದು ನನ್ನ ಜವಾಬ್ದಾರಿ, ಅದು ನಾನು ನಿರ್ವಹಿಸ್ತೇನೆ. ಓಕೆ, ಒಟ್ಟಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವೈದ್ಯರು ರಾಜೀನಾಮೆ ಕೊಟ್ಟಾಗ ಸಹಜವಾಗಿ ಈಗ ಇಷ್ಟೊಂದು ಜನ ಇದ್ದೂ ಕೂಡ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪರದಾಡ್ತಿದ್ದಾರೆ ರೋಗಿಗಳು. ಹಾಗಿದ್ರೆ ಈ ಸಮಸ್ಯೆಯನ್ನು ಎದುರಿಸೋಕೆ ನೀವು ಯಾವ ರೀತಿಯಾಗಿ ರೆಡಿಯಾಗಿದ್ದೀರಿ ಅಂತ? ಅಲ್ಲ, ಈ ಸಮಸ್ಯೆಯನ್ನು ಎದುರಿಸಬೇಕಾದ್ರೆ ಜನಸಾಮಾನ್ಯ ರೋಗಿಗಳ ಸಮಸ್ಯೆ ಕರೆಕ್ಟಾಗಿ ನಾವು ಸಮಸ್ಯೆಯಾಗಿ ಶಾಶ್ವತವಾಗಿ ಎದುರಿಸಬೇಕಾದ್ರೆ ಈ ಸಮಸ್ಯೆನ ಫಸ್ಟ್ ಬಗೆಹರಿಸಬೇಕು.
ಆಗಾಗ ಬ್ಲ್ಯಾಕ್ ಮೇಲ್ ತಂತ್ರ ಮಾಡುವಂಥದ್ದು, ಕೆಲಸ ಮಾಡದೇ ಇರುವಂಥದ್ದು, ಹೆಚ್ಚು ಕಮ್ಮಿ ಆಗುವಂಥದ್ದು, ಮತ್ತು ಕೆಲಸಕ್ಕೆ ರಜೆ ಹಾಕಿ 1.5 ವರ್ಷ 2 ವರ್ಷ ಇರುವುದಿಲ್ಲ, ಮತ್ತೆ ನಾನು ಬಂದು ಸೇರಿಸಿಕೊಳ್ಳೋದು ಕೇಳುವಂಥದ್ದು, ಸೇರಿಸಿಕೊಳ್ಳೋದಿದೆ ನಮಗೆ ಇದು ಒಂದು ಕಂಡೀಷನ್ ಇವ್ರದ್ದು. ಮೊನ್ನೆ ಮಾತಾಡುವಾಗ ಏನಂತ ಹೇಳಿದೆ, ಅನ್ಅಥರೈಸ್ ಆಗಿ ಟ್ರಾನ್ಸ್ಫರ್ ಹೋಗ್ತಾರೆ ಅನಾಧಿಕೃತವಾಗಿ. ಅಂದರೆ ಅವರಿಗೆ ಕೆಲಸ ಇದೆ, ನಾನು ಕೆಲಸ ಮಾಡಿದ್ರೆ 1.5 ವರ್ಷ ನೀವು ಫಾರಿನ್ಗೆ ಹೋಗೋದಾ, ಟೂರ್ ಮಾಡೋದಾ, ಪ್ರೈವೇಟ್ ಏನಂತ ಎಲ್ಲಿ ಹೋಗಿದೆ ಅಂತ ಕಾಣೋದಿಲ್ಲ, ಬರುವುದೇ ಇಲ್ಲ, ಮತ್ತೆ ಬಂದು ಅರ್ಜಿ ಕೊಡೋದು, ನಾನು ಸೇರ್ತೆ ಆಗ ಇವರನ್ನು ತಗೊಳ್ಬೇಕಂತ ಎನ್ಕ್ವೈರಿ ಮಾಡೋದೆ 5ರಲ್ಲಿ. ಅದಕ್ಕೆ ನಮ್ಮ ಸೆಕ್ರೆಟರಿ ಕೇಳಿದ್ರು, ಇದು ನಿಮ್ಮ ಅಣ್ಣಛತ್ರ ಬಂದು ಹೋಗ್ಲಿಕ್ಕೆ ಆಗ ಅವರಿಗೆ ನಮ್ಮನ್ನು ನೀವು ಅಣ್ಣಛತ್ರ ಅಂತ ಹೇಳಿದಿರಿ, ನಮ್ಮನ್ನು ನೀವು ಅಷ್ಟು ಡಿಗ್ರೇಡ್ ಮಾಡಿ, ಆಗ ಚರ್ಚೆ ಹೇಳೋದು ಇವರೇ, ಹೋಗಿ ಎಲ್ಲಿ ಹೋದ್ರು ಬಂದು ಸೇರಿಸಿಕೊಳ್ಳಿ ಅದೊಂದು ಆಗ್ತದೆ, ಇದೊಂದು ವಿಚಾರವ. ಆದ ಕಾರಣ ಈ ಎಲ್ಲ ಸಮಸ್ಯೆ ಬಗೆಹರಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಸಮಾಜದಲ್ಲಿ ಜನಸಾಮಾನ್ಯ ರೋಗಿಗೆ ಕಷ್ಟ ಆಗ್ತದೆ. ಈ ಕಷ್ಟವನ್ನು ನಾನು ಸಂಪೂರ್ಣವಾಗಿ ಅಲ್ಲದಿದ್ರೂ ಒಂದು ಪಾರ್ಷಲ್ ಆಗಿ ತಡೆಗಟ್ಟುವಂಥ ಒಂದು ವ್ಯವಸ್ಥೆಗೆ ನಾವು ಕಂಟಿಂಜೆನ್ಸಿ ಪ್ಲಾನ್ ಅಂತ ನಾವು ಮಾಡ್ತೇವೆ. ಇಟ್ ಈಸ್ ಅ ಪರ್ಮನೆಂಟ್ ಕಂಟಿಂಜೆನ್ಸಿ ಪ್ಲಾನ್, ಇಲ್ಲೇ ತನಕ ಇರಲಿಲ್ಲ. ಇನ್ನು ಯಾವಾಗ ಯಾರು ಮಾಡಿದ್ರು ಕೂಡ ದಿಸ್ ವಿಲ್ ಬಿ ದ ಪರ್ಮನೆಂಟ್ ಪ್ಲಾನ್. ಇದರ ಮುಖಾಂತರ ಸರ್ಕಾರ ಅಲ್ಲಿ ಪರಿಹಾರ ವ್ಯವಸ್ಥೆ ಮಾಡುವಂಥ ವಿಚಾರ ಇರುವಂಥದ್ದು. ಇವತ್ತು ನಾನು ಬಂದ ನಂತರ 108ನವರು ಸ್ಟ್ರೈಕ್ ಹೋದ ಸಂದರ್ಭದಲ್ಲಿ ಬಹುಶಃ ಅವ್ರು ಬಂದು ಕೀ ಕೊಟ್ಟ ತಕ್ಷಣ DHಗೆ KSRTC ಡ್ರೈವರ್ ತಗೊಂಡು ಓಡಿಸುವಂಥ ಪರಿಸ್ಥಿತಿ ಮಾಡಿ 108 ನಿಲ್ಲದ ಪರಿಸ್ಥಿತಿ ನಾವು ಅವತ್ತು ಮಾಡಿದ್ದೀವಿ. ಅದೇ ರೀತಿ ಒಂದು ಕಂಟಿಂಜೆನ್ಸಿ ಪ್ಲಾನ್ ಮಾಡಿಕೊಳ್ಳೋದು, ಈ ರೀತಿಯಾದ ಹೇಗೆ ಮುನ್ನಡೆಸೋದಲ್ಲಿ ನಮಗೇನು ಕಷ್ಟ ಏನು, ಇಲ್ಲೇ ತನಕ ಹಿಂದಿನವ್ರು ಯಾರು ಪ್ಲಾನ್ ಮಾಡಲಿಲ್ಲ. ಈಗ ಈ ಸಲ ಇದನ್ನು ನಾವೆಲ್ಲ ಕ್ರೋಢೀಕರಿಸಿಕೊಂಡು ಪ್ಲಾನ್ ಮಾಡಿ ಆದಷ್ಟು ಟೆನ್ಷನ್ ಬಗೆಹರಿಸ. ಸಮಸ್ಯೆ ಬರ್ಬೋದು, ಸ್ವಲ್ಪ ನಮಗೆ ನೇಮಕಾತಿ ಆಗುವ ತನಕ ಒಂದು ಇದು ಆಗೋ ತನಕ ನಮಗೆ ಟೆನ್ಷನ್ ಸ್ವಲ್ಪ ಸಮಸ್ಯೆ ಆಗ್ತದೆ. ಜನಸಾಮಾನ್ಯ ಅದಕ್ಕೆ ನಮ್ಮ ಜೊತೆ ಕೋಆಪರೇಷನ್ ಮಾಡಬೇಕು, ಈಗ ನಮ್ಮ ಜೊತೆ ಸಹಕಾರ ಜಿಲ್ಲಾ ಆಸ್ಪತ್ರೆ ಅವರು ಪ್ರತಿಯೊಂದು ಕೂಡ ಪ್ರಾಥಮಿಕ ಆಗೋಕೆ ಹೋಗೋ ಬದಲು ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕು, ಅಲ್ಲಿ ನಮ್ಮ ತಜ್ಞ ವೈದ್ಯರುಗಳು ಇರ್ತಾರೆ. ಅಲ್ಲ, ಈಗ ತಕ್ಷಣಕ್ಕೆ ಈಗ ಜಿಲ್ಲಾ ಆಸ್ಪತ್ರೆ ಅಥವಾ ತಾಲೂಕಿನ ಪ್ರಮುಖ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರು ರಾಜೀನಾಮೆ ಕೊಟ್ಟರು ಅಂದ ತಕ್ಷಣ ಅಲ್ಲಿ ಈಗಾಗಲೇ ಚಿಕಿತ್ಸೆಗೆ ಅಂತ ದಾಖಲಾಗಿರುವ ರೋಗಿಗಳ ಪರಿಸ್ಥಿತಿ, ಇದರಲ್ಲಿ ತಜ್ಞ ವೈದ್ಯರುಗಳ ಬೇಡಿಕೆ ಏನಿಲ್ಲ. ತಜ್ಞ ವೈದ್ಯರು ಬೇರೆ ಅವ್ರದ್ದು ಅಸೋಸಿಯೇಷನ್ ಇದೆ, പക്ഷെ ಅವ್ರು ಯಾವುದಲ್ಲಿ ದೊಡ್ಡ ವಿಚಾರದಲ್ಲಿ ಇಲ್ಲ. ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕು ಮಟ್ಟದ ಆಸ್ಪತ್ರೆಗೆ ನಡೀತಾ ಇದೆ. ಇಂದು ಬಹುಶಃ ಈ ಒಂದು MBBS ಮಾಡಿದ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವಂಥ ಜಾಸ್ತಿ ವೈದ್ಯರಿರುವಂಥದ್ದು ಬೇಡಿಕೆ. ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ಕೆಲಸ ಮಾಡುವವರನ್ನು ನಾವು ಅದು ಪ್ರಾಥಮಿಕ ಚಿಕಿತ್ಸೆ ಇರುವಂಥದ್ದು. ಆದ ಕಾರಣ ಸಣ್ಣ ಪುಟ್ಟ ವಿಚಾರಕ್ಕೆ ಪ್ರಾಥಮಿಕ ಕೇಂದ್ರ ಬದಲು ನಾವೊಂದು ಆರೋಗ್ಯವಾಣಿ ಅಂತ ಟೆಲಿಮೆಡಿಸನ್ ಫೋನಿನಲ್ಲೇ ನನಗೆ ತಲೆನೋವಾದರೆ ಫೋನಲ್ಲಿ ಮಾದಿಗೆ ಅಂತ ಅವರು ಅಲ್ಲಿಂದಲೇ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ. ಅದೇ ರೀತಿ ನಾವು ನಮ್ಮ ಮೆಡಿಕಲ್ ಕಾಲೇಜ್ ಮತ್ತು ಮೆಡಿಕಲ್ ಇದರಲ್ಲಿ ಖಾಸಗಿ ಮತ್ತು ಪ್ರೈವೇಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು PG ವಿದ್ಯಾರ್ಥಿಗಳನ್ನು ಮತ್ತು MBBS ಮುಗಿಸಿದಂಥ ಇಂಟರ್ನ್ಶಿಪ್ಗಳನ್ನು ಇವತ್ತು ಅಲ್ಲಿ ನೇಮಕ ಮಾಡುವಂಥದ್ದು. ಈಗಾಗಲೇ 300 ಕಡೆ ಇಲ್ಲ, ಅಲ್ಲಿ ಕೆಲವೊಂದು ಕಡೆ ಆಯುಷ್ ಡಾಕ್ಟರ್ಗಳು ಇವತ್ತು ನಿಭಾಯಿಸಿದ್ದಾರೆ. ಆಯುಷ್ ಡಾಕ್ಟರ್ಗಳನ್ನು ಇವತ್ತು ಅವರಿಗೆ ಕೌನ್ಸಿಲಿಂಗ್ ಮಾಡಿ ಬರೀ ಟೆಸ್ಟ್ ಮಾಡಲಿಕ್ಕೆ ಬೇಕಾಗಿ ನಿರ್ವಹಿಸಿ ಹೋಗುವಂಥ ವಿಚಾರ. ಇದರ ಜೊತೆಯಲ್ಲಿ ನಾವು ಬಹಳಷ್ಟು ಹೆರಿಗೆಗೆ ಮಹತ್ವ ಕೊಡ್ತೇವೆ. ಆದರೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ಹೆರಿಗೆ ನಮ್ಮ ಸಂಬಂಧಪಟ್ಟಾಗೆ ನಮ್ಮ ಇದ್ದಾರ ಸೋದರ ತಾಯಿ ಅವರೊಂದು ಪಟ್ಟಿ ತೆಗೆದುಕೊಂಡು ಅಲ್ಲಿ ಅವರು ಮುಂಚಿತವಾಗಿ ನಮ್ಮ 108 ಮುಖಾಂತರ 3 ದಿವಸ ಮುಂಚಿತವಾಗಿ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಯ ಮುಟ್ಟಿಸುವಂಥದ್ದು. ಏನಾದರೂ ಅರ್ಜೆಂಟಾಗಿ PSCಗೆ ಬಂದರೆ ಕೂಡ ನಮ್ಮ 108 ಅದು ಇಲ್ಲದಿದ್ದರೆ ನಮ್ಮ ಆಂಬ್ಯುಲೆನ್ಸ್, ಅದು ಇಲ್ಲದಿದ್ದರೆ ಯಾವುದಾದ್ರು ವಾಹನ ಬಾಡಿಗೆ ಮಾಡಿ ಆದರೂ ಕೂಡ ಬಾಡಿಗೆ ಸರ್ಕಾರ ಕೊಡ್ತದೆ, ಅದರ ಮುಖಾಂತರವನ್ನು ಜಿಲ್ಲಾ ಅಥವಾ ತಾಲೂಕು ಮುಟ್ಟಿಸುವಂಥ ವ್ಯವಸ್ಥೆ ನಾವು ಮಾಡಬೇಕಾಗ್ತದೆ. ಅದಕ್ಕಾಗಿ ನಾನು ಈ ಒಂದು ಸಮಯದಲ್ಲಿ ಎಲ್ಲ ನಮ್ಮ ಹೆರಿಗೆಗೆ ತಯಾರಾಗಿರೋ ಸೋದ ಹೇಳೋದಿಷ್ಟೇ, ಕಡೆಯ ಟೈಮ್ ತನಕ ಯಾರು ಕೂಡ ದಯವಿಟ್ಟು ಕಾಯಬೇಡಿ. ನೀವು ಅಲ್ಲಿ ಹೋದಾಗ ಡಾಕ್ಟರ್ ಇಲ್ಲದಂಥ ಪರಿಸ್ಥಿತಿ ಆಗ್ಬೋದು. ಅದಕ್ಕೆ ನನಗೆ ನಾಳೆ ಡೇಟ್ ಕೊಟ್ಟಿದ್ದಾರೆ, ನಾವು ಇವತ್ತು ಮಧ್ಯಾಹ್ನ ಬರುವಂಥ ಅಥವಾ ನೋವು ಬರಲಿ ಅಂತ ನೀವು ಕಾಯಬೇಡಿ. ದಯವಿಟ್ಟು ನಿಮಗೆ ಡಾಕ್ಟ್ರು ಕೊಟ್ಟಂಥ ಡೇಟಿನಿಂದ 3 ಅಥವಾ 4 ದಿವಸ ಮುಂಚೆ ನೀವು ನಮ್ಮ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗೆ ಹೋಗಿ ತಮ್ಮ ಚಿಕಿತ್ಸೆಯಲ್ಲಿ ಸುರಕ್ಷಿತವಾಗಿ ತಮ್ಮ ಶಿಶು ಹೆರಿಗೆ ಆಗಲಿಕ್ಕೆ ಆ ಒಂದು ಸುರಕ್ಷ ಆಗಲಿಕ್ಕೆ ಆ ಒಂದು ಸ್ವಯಂ ಕಲಿಬೇಕು. ಇವತ್ತು ಏನು ಮಾಡ್ತಾರೆ, ನಾಳೆ ಕೊಟ್ಟಿದ್ದಾರೆ ಡೇಟ್, ನಾಳ್ದು ಕೊಟ್ಟಿದ್ದಾರೆ ನೋಡುವ, ಕಡೆಗಳಿಗೆ ಬರ್ತಾರೆ. ಮುನ್ನೆಚ್ಚರಿಕೆಯಾಗಿ 3 ದಿವಸ ಮುಂಚೆ ಎಲ್ಲ ನಮ್ಮ ತಾಯಂದಿರು ಅವ್ರಿಗೆ ಕೊಟ್ಟಂತ 3 ಅಥವಾ 4 ದಿವಸ ಮುಂಚೆ ತಾಲೂಕು ಅಥವಾ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕಂತ ಕೇಳಲಿಕ್ಕೆ ಇಚ್ಛಿಸ್ತೇನೆ. ನೆಕ್ಸ್ಟ್ ಸ್ಟೆಪ್ಸ್ ಏನಿರುತ್ತೆ ನಿಮ್ಮದು? ಅಂದರೆ ನೆಕ್ಸ್ಟ್ ಕಾದ್ರೆ ಏನು ಸ್ಟೆಪ್ ತಗೊಳ್ತಾರೆ ಅಂತ, ರಾಜೀನಾಮೆಯನ್ನು ಅಂಗೀಕರಿಸುವಂಥದ್ದ ಅಥವಾ ಇವರ ಜೊತೆ ಮಾತುಕತೆಯನ್ನು ನಡೆಸ್ತೀರಾ ಅನ್ನುವಂಥದ್ದು? ನಾನು ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತುಕತೆಗೆ ಮತ್ತು ನಮ್ಮ ರಾಜೀನಾಮೆಗೆ ಇವತ್ತು ಕನೆಕ್ಷನ್ ಇಲ್ಲ. ಮಾತುಕತೆ ನಾವು ನಡೆಸ್ತಾ ಬೇರೆ ಪ್ರೋಸೆಸ್, ರಾಜೀನಾಮೆ ಕೊಟ್ಟ ಆ್ಯಕ್ಷನ್ ತೆಗೆದು ಬೇರೆ ಪ್ರೋಸೆಸ್.
ಇದರಲ್ಲಿ. ಅದಕ್ಕೆ ಮಾತುಕತೆ ಮುಗಿದ ತಕ್ಷಣ ರಾಜೀನಾಮೆ ಕೊಟ್ಟದ ಸಮಸ್ಯೆ ಮುಗಿಯುವುದಿಲ್ಲ. ಅದು ಯಾವಾಗ ಬೇಕು, ಅದು ಬೇಕಾ ಬೇಡವಾ ಅಂತ ನಾವು ತೀರ್ಮಾನ ಮಾಡೋದು, ವಿಚಾರ ನೋಡ್ತೇವೆ. ಬಾಲ್ ನೋಡಿ ಬ್ಯಾಟಲ್ಲಿ ಹೊಡಿತೇವೆ, ಹೇಗೆ ಹೊಡಿಬೇಕಂತೇಳಿ. ಇನ್ನಷ್ಟು ವಿಚಾರಗಳಿದೆ. ಯು ಟಿ ಖಾದರ್ ಯಾವ ನಿರ್ಧಾರಕ್ಕೆ ಮುಂದಿನ ಹಂತದಲ್ಲಿ ಬರ್ತಾರೆ? ಈಗಾಗಲೇ ನಾವು ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ಸಮಸ್ಯೆ ಇಷ್ಟಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ ಮಾತುಕತೆ ಬಗ್ಗೆ. ನಾನು ಮೊನ್ನೆ 24ಕ್ಕೆ ಹೇಳಿದ್ದೇನೆ, 28ಕ್ಕೆ ನಾನು ಮುಖ್ಯ ಮೀಟಿಂಗ್ ಮಾಡಿಸಿದ್ದೆ. ನಾನು ಹೇಳಿದಾಗ ಇವರು ಕೇಳಿಲ್ಲ. ಅದು ನಾನು ಕೊಟ್ಟ ಮಾತನ್ನು ಉಳಿಸ್ತೇನೆ. ಮುಖ್ಯಮಂತ್ರಿಗೆ ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ. ಅವರಿಗೆ ಖಾದರ್ ಅವರನ್ನು ಹೊರತುಪಡಿಸಿ ಮುಖ್ಯಮಂತ್ರಿಗಳೇ ಮಧ್ಯ ಪ್ರವೇಶಿಸಬೇಕು ಅನ್ನುವಂಥ ಹಠ ಯಾಕೆ ಅನ್ನುವಂಥ ಇದ್ರ ಬಗ್ಗೆ ನಾನು ಖಾದರ್ ಅವ್ರ ಜೊತೆಗೆ ಮಾತಾಡ್ತೀನಿ. ಒಂದು ಪುಟ್ಟ ಬ್ರೇಕ್ ನಂತರ.